ದರ್ಶನ್ ಅಭಿಮಾನಿ ಬಳಗ ಕಲಬುರಗಿ ಘಟಕದ ವತಿಯಿಂದ ಕಲಬುರಗಿಯ ಸರ್ಕಾರಿ ಪ್ರೌಢಶಾಲೆ ಶಹಬಾಜಾರಲ್ಲಿ ಇಂದು ಕಿಟ್ಟು ಕನ್ನಡಿಗರ ನೇತೃತ್ವದಲ್ಲಿ ಶಾಲೆಗೆ ಬಣ್ಣ ಹಚ್ಚುವ ಕೆಲಸದ ಜೊತೆಗೆ ಶೌಚಾಲಯ ಸ್ವಚ್ಛತೆ, ಅದರ ಜೊತೆಗೆ ಮುದ್ದು ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಮುಖಾಂತರ ಕನ್ನಡ ಶಾಲೆಗಳು ಬೆಳೆಯಬೇಕು, ಉಳಿಯಬೇಕು. ಈ ಎಲ್ಲ ಕೆಲಸಕ್ಕೆ ಡಿ ಬಾಸ್ ನಟ ದರ್ಶನ್ ಇವರಿಗೆ ಸ್ಫೂರ್ತಿ. ಇಂತಹ ಕೆಲಸ ಮಾಡಿದ್ರೆ ಸಮಾಜ ಸುಧಾರಣೆ ಮಾಡಲು ಸಾಧ್ಯ. ಇದು ಡಿ ಬಾಸ್ ದರ್ಶನ್ ಅಭಿಮಾನಿ ಬಳಗದ ಮೆಚ್ಚುಗೆಯ ಕೆಲಸ. ಈ ಸಂದರ್ಭದಲ್ಲಿ ಡಿ ಬಾಸ್ ಅಭಿಮಾನಿ ಬಳಗದ ಅಭಿಮಾನಿಗಳು ಭಾಗಿಯಾಗಿದ್ದರು. ನಾನು ಏನು ಮಾಡಿದೆ ಅಂದರೆ ಕ್ರಾಂತಿ ಮೂವಿ ನೋಡಿದ್ಮೇಲೆ ನನಗೊಂದು ಅವರು ಸ್ಕೂಲ್ ಬಗ್ಗೆ ಒಂದು ಮೂವಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಒಂದು ಏನಾರ ಮಾಡ್ಬೇಕಂತ ಅಭಿಪ್ರಾಯ ಇತ್ತು ನನಗೆ. ಅದಕ್ಕೆ ಒಂದು ಗೋರ್ಮೆಂಟ್ ಸ್ಕೂಲಿಗೆ ಬಂದು ಅಲ್ಲಿಂದ ಏನು ವ್ಯವಸ್ಥೆ ಬೇಕಾಗಿತ್ತು, ನೀರಿಂದ ಆಗ್ಬೋದು, ಲೈಟಿಂದು, ಕಲರಿಂಗು, ಅದು ಎಲ್ಲ ದುಸ್ಥಿತಿ ಆಗಿದ್ದ ಕಾರಣಕ್ಕೆ ನಾನು ಸೇರಿ ನನ್ನ ಟೀಮ್ ಜೊತೆ ಎಲ್ಲ ಹುಡುಗರಿಗೆ ತೊಗೊಂಡು ಒಂದು ಒಳ್ಳೆಯ ಕೆಲಸನ ಮಾಡಿದ್ದೇನೆ. ಏನಂದರೆ ಮಕ್ಕಳಿಗೆ ನೋಟ್ಬುಕ್ ಹಂಚೋದು ಮತ್ತು ಜಾಮೆಟ್ರಿ ಬಾಕ್ಸ್ ಕೊಡುವುದು ಮತ್ತು ಇತರೆ ಬಣ್ಣ ಹೊಡೆಯೋದು ಸ್ಕೂಲಿಗೆ ಮಾಡಿದ್ದೇನೆ. ಮತ್ತೇನಪ್ಪ ಅಂದರೆ ಯಾಕೆ ಮಾಡ್ದಪ್ಪ, ನಮ್ಮ ಒಂದು ಕ್ರಾಂತಿ ಮೂವಿನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಬಾಸು. ನಾವು ಏನಾದರೂ ಅಭಿಮಾನಿಗಳಾಗಿ ಅವ್ರು ದರ್ಶನ್ ಅವರ ಅಭಿಮಾನಿಗಳಾಗಿ ಏನಾದರೂ ಮಾಡ್ಬೇಕು ಅನ್ಸಿತ್ತು. ಅದಕ್ಕೆ ಇಷ್ಟನ್ನು ಮಾಡಿದೆ. ನಮ್ಮ ಶಾಲೆಯಲ್ಲಿ ಸುಮಾರು 180 ಭಾಳ ಬಡ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾಯಿದ್ದಾರೆ. ಭಾಳ ಬಹುಸಂಖ್ಯಾತ ಮಕ್ಕಳು ಬಡತನದಿಂದ ಬಂದವರಿದ್ದಾರೆ. ಅದ್ರ ಜೊತೆಯಲ್ಲಿ ಬಹಳಷ್ಟು ಮಕ್ಕಳು ಸಿಂಗಲ್ ಪೇರೆಂಟ್ಸ್, ಅಂದರೆ ತಂದೆ ಅಥವಾ ತಾಯಿ ಒಬ್ಬರು ಇಲ್ಲದವರು ಕೂಡ ನಮ್ಮಲ್ಲಿ ವ್ಯಾಸಂಗ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ 2006ರಲ್ಲಿ ಆದಂಥ ಈ ಕಟ್ಟಡ ಅವಾಗಿಂದ ಸುಣ್ಣ ಬಣ್ಣ ಇರಲಿಲ್ಲ, ಹಾಗಾಗಿ ಭಾಳ ಹಳೇದಾಗಿ ಕಾಣ್ತಾ ಇತ್ತು. ನಾನು ಈ ಶಾಲೆಗೆ ಬಂದಾಗಿನಿಂದ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಮಾಡಿದೆವು. ಬಹಳಷ್ಟು ಹಳೆ ವಿದ್ಯಾರ್ಥಿಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿದೆವು. ಅದರಲ್ಲಿ ವಿಶೇಷವಾಗಿ ದರ್ಶನ್ ಒಂದು ಅಭಿಮಾನಿ ಬಳಗದ ಕಲಬುರಗಿ ವತಿಯಿಂದ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥ ಹಳೆ ವಿದ್ಯಾರ್ಥಿಯಾದಂಥ ಕಿಟ್ಟು ಅವರು ನಮ್ಮ ಜೊತೆಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಶಾಲೆಗೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಸಾಕಷ್ಟು ನಮ್ಮ ಜೊತೆ ಚರ್ಚೆ ಮಾಡಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿವಿ. ಒಂದು ಯೋಜನೆ ಹಾಕ್ಕೊಂಡಿವಿ. ಒಂದು ಸುಣ್ಣ ಬಣ್ಣ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಅದ್ರ ಜೊತೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು. ಅದ್ರ ಜೊತೆಯಲ್ಲಿ ಅದನ್ನು ಹೇಗೆ ಮಾಡಿದ್ರು ಅಂತಂದ್ರೆ, ರಜಾ ಅವಧಿಯಲ್ಲಿ ಅವರು ಒಂದು ಪ್ಲ್ಯಾನೇ ಆಗಿತ್ತು ಅಂತಂದ್ರೆ, ರಜಾ ಅವಧಿಯಲ್ಲಿ ಯಾವುದೇ ಶೈಕ್ಷಣಿಕ ಚಟುವಟಿಕೆ ತೊಂದರೆ ಆಗದ ಹಾಗೆ ರಜಾ ದಿನದಲ್ಲಿ ಅವರು ಮತ್ತು ಅವ್ರ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಸ್ವತಃ ಅವರೇ ಎಲ್ಲ ಸುಣ್ಣ ಬಣ್ಣ ತಂದು ಅವರೇ ನಿಂತ್ಕೊಂಡು ಎಲ್ಲ ಕಡೆ ಸುಣ್ಣ ಚೆನ್ನಾಗಿ ಮಾಡಿಬಿಟ್ಟು ಯಾವ್ದು ಸುಣ್ಣ ಎಲ್ಲಿ ಕರೆಕ್ಟ್ ಆಗುತ್ತೆ ಮ್ಯಾಚ್ ಮಾಡಿ ಎಲ್ಲ ಮಾಡಿ ಸ್ವತಃ ಬಿಲ್ಡಿಂಗ್ನ ತಾವೇ ಎಲ್ಲ ಕ್ಲೀನ್ ಮಾಡಿ ತೊಳೆದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಈ ದಿನ ಇವತ್ತು ನಮ್ಮಲ್ಲಿ ಎಲ್ಲ ಬಡ ಮಕ್ಕಳಿಗೆ ಇರೋ ಪ್ರಯುಕ್ತವಾಗಿ ಅವರ ಒಂದು ದರ್ಶನ್ ಅಭಿಮಾನಿ ಬಳಗ ವತಿಯಿಂದನೇ ಎಲ್ಲ ಮಕ್ಕಳಿಗೆ ಅಂದರೆ ನಮ್ಮ ಶಾಲೆಯಲ್ಲಿ ಓದುತ್ತಿರುವಂಥ ಸುಮಾರು 180 ಮಕ್ಕಳಿಗೂ ಕೂಡ ಉಚಿತವಾಗಿ ಅವರು ಎಲ್ಲವರಿಗೆ ಸುಮಾರು 5 ನೋಟ್ಬುಕ್ಕು ಮತ್ತು ಒಂದು ಕಂಪಾಸ್ ಬಾಕ್ಸ್